ರಾಜ್ಯದಲ್ಲಿ ಗ್ಯಾರಂಟಿ ಅನುದಾನ ಗೊಂದಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರ ಗ್ಯಾರಂಟಿ ನಿಲ್ಲಿಸಲ್ಲ ಅಂತ ಡಿಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಪ್ರತಿ ವರ್ಷ ಒಂದೊಂದು ಕ್ಷೇತ್ರಕ್ಕೆ 250 ಕೋಟಿ ಹೋಗ್ತಾ ಇದೆ, ಸುಮ್ಮನೆ ಅಲ್ಲ ಇದು. ಅನುದಾನದ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ಸಮಸ್ಯೆ ಇಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ. ಬಜೆಟ್ನಲ್ಲಿ ನಾವೇನು ಹೇಳಿದ್ದೀವೋ ಅದನ್ನು ನಾವು ಕೊಡ್ತಾ ಇದ್ದೀವಿ ಅಂತ ಸತೀಶ್ ಜಾರಕಿಹೊಳಿ ಅವರು ಕೂಡ ಮಾತಾಡಿದ್ದಾರೆ. ಅಂತ ಹೇಳಿದ್ದಾರೆ ಅನ್ನೋದು ನಂಬಿಕೆ ಇಲ್ಲ, ನನಗೆ ಹೇಳಕ್ಕಾಗಲ್ಲ. ಬಟ್ ಇಫ್ ಯು ಡನ್, ಐ ವಿಲ್ ಆಸ್ಕ್ ಹಿಮ್ ಟು ಮೇಕ್ ಎನ್ ಎಕ್ಸ್ಪ್ಲನೇಷನ್. ಯಾವ ಗ್ಯಾರಂಟಿನೋ ನೋ ಕ್ವಶನ್ ಆಫ್ ಚೇಂಜಿಂಗ್, ನೋ ಕ್ವಶನ್ ಆಫ್ ವಿಡ್ರಾಯಿಂಗ್. ಇಟ್ ವಿಲ್ ಕಂಟಿನ್ಯೂ, ಫರ್ದರ್ ಕಂಟಿನ್ಯೂ. ಒಂದು ಕ್ಷೇತ್ರಕ್ಕೆ 250 ಕೋಟಿ ಹೋಗ್ತಾ ಇದೆ, ಗೊತ್ತಿದೆಯಾ ನಿಮಗೆ? 56,000 ಕೋಟಿ 225 ಕ್ಷೇತ್ರಕ್ಕೆ ಲೆಕ್ಕ ಹಾಕೊಂಡ್ರೆ 250 ಕೋಟಿ ವರ್ಷಕ್ಕೆ ಹೋಗ್ತಾ ಇದೆ. ಅದು ಅಭಿವೃದ್ಧಿ ಅಲ್ವಾ? ಅದು ಅವ್ರ ವೈಯಕ್ತಿಕ ಡೆವಲಪ್ಮೆಂಟ್ ಅಲ್ವಾ? ಸಾಮಾಜಿಕವಾದಂತ ಡೆವಲಪ್ಮೆಂಟ್ ಅಲ್ವಾ? ಏನಿಲ್ಲ, ಅವ್ರು ಏನ್ ಕೇಳ್ತಾ ಇದಾರೆ ಡೆವಲಪ್ಮೆಂಟ್ ಅದನ್ನು ಕೊಡ್ತಾ ಇದೀವಿ. ಡೆವಲಪ್ಮೆಂಟ್ ದುಡ್ಡಿಲ್ಲ ಅಂತಲ್ಲ, ಯಾರು ಹೇಳಿ ದುಡ್ಡಿಲ್ಲ ಅಂತ? ಗವಿಯಪ್ಪನವರು ಕೇವಲ 10 ಕೋಟಿ ಕೊಟ್ಟಿದ್ದಾರೆ, ನಮಗೆ ಕ್ಷೇತ್ರ ರಸ್ತೆ ಅಭಿವೃದ್ಧಿ ಮಾಡಕ್ಕಾಗ್ತದೆ ಎಲ್ಲ ನೋಡಿ ಸುಳ್ಳು. ನಾವು ಅವ್ರಿಗೆ ಪಾಪ ಮಾಹಿತಿ ಇಲ್ಲ ಅಂತ ಕಾಣ್ತದೆ. ಮಾಹಿತಿ ನಾವು ಮಾಡ್ತೀವಿ. ನೋ ಕ್ವಶನ್, ನೋ MLA ಶುಡ್ ಸ್ಪೀಕ್ ಆನ್ ದಟ್. ಇಫ್ ದಟ್ ಇಸ್ ದ ಕೇಸ್, ವಿ ಆರ್ ಗೋಯಿಂಗ್ ಟು ಟೇಕ್ ಎ ಡಿಸಿಪ್ಲಿನ್. ಬೇಕಾಗಿದೆ, ಹೆಚ್ಚಿಗೆ ಕೊಡ್ತಾ ಇಲ್ಲ. ನಾವು ಕೊಡ್ತಾ ಇದೀವಿ, ಬಜೆಟ್ ಅಲ್ಲಿ ಇದ್ರೆ ಕೊಡ್ತಾ ಇದೀವಿ. ಅವ್ರು ಕೇಳೋದು ಎಕ್ಸ್ಟ್ರಾ ಡಿಮಾಂಡ್ ಮಾಡ್ತಿದ್ದಾರೆ. ಎಕ್ಸ್ಟ್ರಾ ಕೊಡ್ಲಿಕ್ಕೆ ಆಗಿಲ್ಲ ಅಷ್ಟೇ. ಅದೇ ನಮ್ಮ ಬಜೆಟ್ ನಲ್ಲಿ ಏನು ನಾವು ಕೊಟ್ಟಿದ್ದಾರೆ CM ಅವರು, ಅಷ್ಟನ್ನೇ ಆಯಾ ಇಲಾಖೆಯವರು ಶಾಸಕರಿಗೆ ಕೊಡುವಂತ ಪ್ರಯತ್ನ ಆಗ್ತಾ ಇದೆ. ಮಾಡಲ್ಲ ಅಂತ ಈಗಾಗಲೇ ಸರ್ಕಾರ ಸ್ಪಷ್ಟಪಡಿಸಿದೆ. ಅದು ಇದಕ್ಕೊಂದೇನೆ ಅಭಿವೃದ್ಧಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಷ್ಟೇ. ಜೆಡಿಎಸ್ ಶಾಸಕರೇನ ಸಂಪರ್ಕದಲ್ಲಿ ಇದ್ದಾರಾ? ಇಲ್ಲ, ನಮ್ಮ ಕಡೆ ಯಾರಿಲ್ಲ. ನಮ್ಮ ಉತ್ತರ ಕರ್ನಾಟಕ, ಬಾಂಬೆ ಕರ್ನಾಟಕ ಯಾರು JDS ಇಲ್ಲ. ನನಗೆ ಗೊತ್ತಿರೋ ಹಾಗೆ ಗವಿಯಪ್ಪ ಅವರು KKRDBನಲ್ಲಿ ಅನುದಾನ ಕಮ್ಮಿ ಸಿಕ್ಕಿದೆ ಅಂತ ಅವರು ಸ್ವಲ್ಪ ಮುಖ್ಯಮಂತ್ರಿಗಳಿಗೆ ಅವರು ಪತ್ರ ಬರೆದಿದ್ದು ಅಂತ ನನ್ನ ಗಮನಕ್ಕೆ ಬಂದಿರೋದು. KKRDBನಲ್ಲಿ ಅನುದಾನ ಹಂಚಿಕೆ ಆಗೋದು ನಮ್ಮ ಕಾಂಪ್ರಿಹೆನ್ಸಿವ್ ಡೆವಲಪ್ಮೆಂಟ್ ಇಂಡೆಕ್ಸ್ ಪ್ರಕಾರ, ಅಂದರೆ ಡಾಕ್ಟರ್ ನಂಜುಂಡಪ್ಪ ಅವರ ವರದಿ ಪ್ರಕಾರ ಅತ್ಯಂತ ಹಿಂದುಳಿದ